ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿನ ಒಂದೇ ರೀತಿ ಇಡ್ಲಿ ದೋಸೆ ತಿಂದು ಬೇಜಾರಾದವರಿಗೆ ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನ ತಂದಿದ್ದೇನೆ. ಇದನ್ನಂತೂ ಸ್ಕೂಲ್ ಟಿಫನ್ ಬಾಕ್ಸ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊಂಡು ಬಿಟ್ಟರೆ ಟಿಫನ್ ಬಾಕ್ಸ್ ಖಾಲಿ ಬರೋದಂತೂ ಗ್ಯಾರಂಟಿ. ಅಷ್ಟು ಸೂಪರಾಗಿರುತ್ತೆ. ಮತ್ತು ತಡ ಯಾಕೆ, ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರು ಬೇಳೆನ ಒಂದು 4 ಗಂಟೆ ಕಾಲ ನೆನೆಸ್ಬಿಟ್ಟು ಚೆನ್ನಾಗಿ ಇದನ್ನು ತೊಳ್ಕೊಳ್ತಾ ಇದ್ದೇನೆ. ನಂತರ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆ ಜೊತೆ ಒಂದು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ತೇನೆ. ಇದ್ರ ಜೊತೆ 1 ಇಂಚು ಶುಂಠಿ, ಹಾಗೆ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಅರಿಶಿಣದ ಪುಡಿ, 1-2 ಸ್ಪೂನ್ ಆಗುವಷ್ಟು ನೀರನ್ನು ಬೆರೆಸ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಬೇಕಾಗಿರಲ್ಲ, ಆಲ್ರೆಡಿ ಮಾಯಿಶ್ಚರ್ನ ಹೀರ್ಕೊಳ್ಳೋದ್ರಿಂದ ಬೇಗ ರುಬ್ಬತ್ತೆ. ಹಾಕೋದಕ್ಕೆ ಒಂದಿಷ್ಟು ತರಕಾರಿಗಳನ್ನು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಈರುಳ್ಳಿನ ಈ ರೀತಿ ಚಿಕ್ಕಕ್ಕೆ ಕಟ್ ಮಾಡಿಟ್ಕೊಳ್ತಾ ಇದ್ದೇನೆ. ನಾರ್ಮಲ್ಲಾಗಿ ಮಕ್ಕಳು ತರಕಾರಿ ಅಂದರೆ ತಿನ್ನೋದೇ ಇಲ್ಲ ಅಲ್ವಾ. ಈ ರೀತಿ ವೆರೈಟೀಸ್ಗಳನ್ನು ಮಾಡಿ ತರಕಾರಿನ ಮಿಕ್ಸ್ ಮಾಡಿಕೊಟ್ರೆ ತಿಂದಿರೋದು ಸಹಿತ ಗೊತ್ತಾಗಲ್ಲ. ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದರ ಜೊತೆ ನಾನಿಲ್ಲಿ ಮೇಲ್ಗಡೆಗೆ ಸ್ವಲ್ಪ ಗಾರ್ನಿಷ್ಗೋಸ್ಕರ ಕ್ಯಾರೆಟನ್ನು ನಾವು ನೂಡಲ್ಸ್ ಮಾಡೋದಕ್ಕೆ ಯಾವ ರೀತಿ ತೆಳ್ಳಗೆ ಕಟ್ ಮಾಡ್ಕೊಳ್ತಿದ್ದೀವೋ ಆ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಿದ್ದೇನೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ಸ್ಪ್ರಿಂಗ್ ಬರಬೇಕು. ನಂತರ ನಾನಿಲ್ಲಿ ಇದ್ರ ಜೊತೆ ಒಂದು ಬೀಟ್ರೂಟನ್ನು ಸಹಿತ ಹಾಕ್ಕೊಳ್ತಿದ್ದೇನೆ. ಇದನ್ನು ಸಹ ಚೆನ್ನಾಗಿ ಈ ರೀತಿ ಕಟ್ ಮಾಡ್ಕೊಬಿಟ್ರೆ ಸಾಕಾಗತ್ತೆ. ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಅವರಂತೂ ಖುಷಿಯಿಂದನೇ ತಿಂದುಬಿಡ್ತಾರೆ. ಅವ್ರಿಗೆ ತರಕಾರಿ ತಿಂತಿದ್ದೀವಿ ಅನ್ನೋದು ಸಹಿತ ಗೊತ್ತಾಗಲ್ಲ, ಅಷ್ಟು ಸೂಪರಾಗಿರುತ್ತೆ. ಅದ್ರ ಜೊತೆ ಡಯಟ್ ಮಾಡೋರಿಗಂತೂ ಇದು ಫುಲ್ ಆಫ್ ಮೀಲ್ಸ್ ಅಂತಲೇ ಹೇಳ್ಬೋದು. ಡಿನ್ನರ್ನ ಸ್ಕಿಪ್ ಮಾಡೋರು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈ ರೀತಿ ಮಾಡ್ಕೊಂಡು ತಿಂತಿದ್ರೆ ಅವರಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಇದೆಲ್ಲ ತರಕಾರಿನ ಕಟ್ ಮಾಡಿಟ್ಕೊಂಡು ಪಕ್ಕಕ್ಕೆ ಇತ್ತಿಟ್ಕೊಳ್ತಾ ಇದ್ದೇನೆ. ನಂತರ ನಾವು ಅವಾಗೇನು ರುಬ್ಬಿಟ್ಕೊಂಡಿದ್ವೋ ಅದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಾವೇನು ಕಟ್ ಮಾಡಿಟ್ಕೊಂಡಿದ್ವೋ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ, ಹಾಗೆ ಟೊಮೆಟೊ, ಇದ್ರ ಜೊತೆ ನಾನಿಲ್ಲಿ ಕ್ಯಾಪ್ಸಿಕಮ್, ಹಾಗೆಯೇ ಕಟ್ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟ್, ಇವು ಎಲ್ಲ ತರಕಾರಿಗಳನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹಿತ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಅರ್ಧ ಟೀ ಚಮಚ ಆಗುವಷ್ಟು ಉಪ್ಪನ್ನು ಬೆರೆಸ್ಬಿಟ್ಟು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನೀರು ಏನಾದರೂ ತುಂಬ ಥಿಕ್ ಅನಿಸಿದ್ರೆ ಜಸ್ಟ್ 1 ಸ್ಪೂನ್ ಅಷ್ಟು ಹಾಕಿ ನೀರನ್ನು ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗತ್ತೆ. ನಂತರ ನಾನಿಲ್ಲಿ ಒಂದು ಈನೋನ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೇನು ಜಸ್ಟ್ ಮಾಡೋ ಟೈಮಲ್ಲಿ ಈನೋನ ಹಾಕ್ಕೊಳ್ಳಿ. ನಂತರ ಒಂದು ನಾನ್ ಸ್ಟಿಕ್ ಪ್ಯಾನ್ಗೆ ತುಪ್ಪ, ಬೆಣ್ಣೆ ಏನು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಅದನ್ನು ಚೆನ್ನಾಗಿ ಸುತ್ತಲೂ ಸ್ಪ್ರೆಡ್ ಮಾಡಿಬಿಟ್ಟು ನಾವೇನು ಬ್ಯಾಟರ್ನ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಸ್ವಲ್ಪನೇ ನಿಧಾನಕ್ಕೆ ಹಾಗೆ ಕಂಪ್ಲೀಟ್ ಪ್ಯಾನ್ಗೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸ್ಪ್ರೆಡ್ ಮಾಡ್ಕೊಂಡಾಗಿದ್ದ ನಂತರ ಆವಾಗೇನು ನಾವು ಕ್ಯಾರೆಟು ಮತ್ತು ಬೀಟ್ರೂಟನ್ನು ಚಿಕ್ಕ ಲೇಯರಾಗಿ ಕಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಮೇಲ್ಗಡೆಯಿಂದ ಸ್ವಲ್ಪ ಗಾರ್ನಿಷ್ ಮಾಡಿ, ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡ್ 2-3 ನಿಮಿಷಗಳ ಕಾಲ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಮೇಲ್ಗಡೆಯಿಂದ ಸ್ವಲ್ಪ ಬಟರ್ನ ಹಾಕಿ ಇದನ್ನು ಇನ್ನೊಂದು ಸೈಡ್ನ ಫೋಲ್ಡ್ ಮಾಡಿಬಿಟ್ಟು ಅಲ್ಲೂ ಕೂಡ 2-3 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಆ್ಯಂಡ್ ಸ್ಪಾಂಜಿ ಆಗಿರುವಂತಹ ಮೂಂಗ್ ದಾಲ್ ಮೂಂಗ್ಲೆಟ್ ರೆಡಿ ಆಗುತ್ತೆ. ಇಷ್ಟು ಸೂಪರ್ ಆಗಿರುತ್ತೆ. ಇದನ್ನು ಡಯಟ್ ಮಾಡೋರು ಕೂಡ ಸಹಿತ ಯೂಸ್ ಮಾಡ್ಕೋಬೋದು. ಮಕ್ಕಳು ಟಿಫನ್ ಬಾಕ್ಸ್ಗೆ ತರಕಾರಿ ತಿಂದೇ ಇದ್ದವ್ರಿಗೆ ಈ ರೀತಿ ಮಾಡಿಕೊಡಿ, ನಿಜವಾಗ್ಲೂ ಫ್ಯಾನ್ ಆಗೋದು ಗ್ಯಾರಂಟಿ. ಇದನ್ನು ನಾನಿಲ್ಲಿ ಪುದೀನ ಚಟ್ನಿ ಮತ್ತು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇಷ್ಟು ಸೂಪರಾಗಿರುತ್ತೆ ಅಂದರೆ ನಿಜ ಹೇಳ್ತಿದ್ದೀನಿ ಫ್ರೆಂಡ್ಸ್, ತಿಂತಾ ಇದ್ದರೆ ಮನಸ್ಸು ತುಂಬಲ್ಲ, ಹೊಟ್ಟೆ ಮಾತ್ರ ತುಂಬತ್ತೆ. ಅಷ್ಟು ಸೂಪರಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನೊಂದು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್.